ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಲ್ಯಾಂಗ್ವೇಜ್ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ಕನ್ನಡ ಕೂಡ ಇದೆ. ಆ್ಯಂಡ್ ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಇರುತ್ತೆ. ಯಾಕಂದರೆ ಇವ್ರದ್ದು ಆಲ್ ಓವರ್ ಇಂಡಿಯಾ ಬ್ರಾಂಚಸ್ ಇದೆ. ಆ್ಯಂಡ್ ಇಲ್ಲಿ ಮೇನ್ ಇವರು ಹೈರಿಂಗ್ ಮಾಡ್ಕೊತಾ ಇರೋವಂಥದ್ದು ಕಾಪಿ ಚೆಕ್ ಮಾಡುವಂಥ ಒಂದು ಉದ್ಯೋಗಕ್ಕಾಗಿ. ಕಾಪಿ ಚೆಕ್ ಅಂತಂದರೆ ಇವ್ರದ್ದು ಇನ್ಸ್ಟಿಟ್ಯೂಟ್ ಇದೆ. ಇನ್ಸ್ಟಿಟ್ಯೂಟಲ್ಲಿ ಸುಮಾರು ಮಕ್ಕಳು ಇವಾಗ ನೋಟ್ಸ್ ಎಲ್ಲ ಇರುತ್ತೆ, ಮತ್ತು ಎಕ್ಸಾಮ್ಸ್ ಎಲ್ಲ ಟೆಸ್ಟ್ ಎಲ್ಲ ತೊಗೋತಾ ಇರ್ತಾರೆ. ಸೊ ಅವುಗಳನ್ನೇ ನೀವು ಆಯಾ ಭಾಷೆಯಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ಇಲ್ಲಿ ಮೇನ್ ಇರುವಂಥದ್ದಂದರೆ 9th ಇಂದ 12th ಅಂದರೆ 9ನೇ ತರಗತಿಯಿಂದ PUC ವರೆಗಿನ ಮಕ್ಕಳದು ಕಾಪಿನ ನೀವು ಚೆಕ್ ಮಾಡ್ತೀವಿ ಅಂತಂದರೆ, ಅಂದರೆ ಇವಾಗ ಏನವ್ರು ಆಲ್ರೆಡಿ ಟೆಸ್ಟ್ ಎಲ್ಲ ಕೊಟ್ಟಿರ್ತಾರೆ ಅವುಗಳನ್ನ ಚೆಕ್ ಮಾಡೋದಿರುತ್ತೆ. ಸೊ ಅದನ್ನು ನಾವು ಮಾಡ್ತೀವಿ ಅಂತಂದರೆ ಸೊ ಆ ರೀತಿ ನೀವು ಕೆಲಸಕ್ಕೆ ನೀವು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿಯಲ್ಲಿ ಫೀಸ್ ಇರೋದಿಲ್ಲ. ಆ್ಯಂಡ್ ಮೇನ್ ಮುಖ್ಯವಾಗಿ ಇದೊಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋತಾ ಇದ್ದಾರೆ. ಓಕೆ, ಸೊ ಮೊದಲೇ ಹೇಳ್ತಾ ಇದ್ದೀನಿ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋತಾ ಇದ್ದಾರೆ ಸದ್ಯಕ್ಕೆ. ಬಟ್ ಆದರೆ ಮುಂದೆ ಇವರು ರಿಕ್ವೈರ್ಮೆಂಟ್ ಬಂದ ಹಾಗೆ ನಂತರ ಬೇಕಂದರೆ ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಸಂಪೂರ್ಣ ಡೀಟೇಲ್ನ ಇದೇ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಪ್ಲೈ ಮಾಡುವಂಥ ಪ್ರೊಸೀಜರ್ ಕೂಡ ಇದೇ ವೀಡಿಯೋದಲ್ಲೇ ಇರುತ್ತೆ. ಸೊ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಅರ್ಜಿ ಸಲ್ಲಿಸಿ, ಮತ್ತು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಸ್ ಯೂಸ್ವಲ್ ಇನ್ಮೇಲಿಂದ ಈ ಚಾನಲಲ್ಲಿ ನಿಮಗೆ ರೆಗ್ಯುಲರ್ ವೀಡಿಯೋಸ್ಗಳು ಬರಲಿದೆ. ಓಕೆನಾ? ಸೊ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಯಾರಾದರೂ ಇಂಟ್ರೆಸ್ಟ್ ಇದೀವಿ ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ವೀಡಿಯೋಸ್ ಯಾವಾಗ ಹಾಕ್ತೀನಿ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ, ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ. ಜಾಬ್ ಡೀಟೇಲ್ ನಿಮಗೂ ಕೂಡ ತೋರಿಸ್ತಾ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 2025 ನೇಮಕಾತಿ ಅಧಿಸೂಚನೆ ಬಂದಾಗಿದೆ. ಇದು ಒಂದು ಇನ್ಸ್ಟಿಟ್ಯೂಟು. ಇಲ್ಲಿ ಸುಮಾರು ಜನ ಮಕ್ಕಳು ಸುಮಾರು ಥರದ ಒಂದು ಕಾಂಪಿಟೇಷನ್ ಎಕ್ಸಾಮ್ಗೂ ಕೂಡ ತಯಾರಿ ಮಾಡ್ತಾರೆ, ಪ್ಲಸ್ ಟ್ಯೂಷನ್ ಕೂಡ ತಗೋತಾರೆ ಮಕ್ಕಳು. ಸೊ ಆ ರೀತಿ ಪ್ಲಾಟ್ಫಾರ್ಮ್ ಇರುವಂಥದ್ದು. ಸೊ ಇಲ್ಲಿ ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಫಿಸಿಕ್ಸ್ ವಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಇವಾಗ ಹಲವಾರು ಹುದ್ದೆಗಳಿಗೆ ನೇಮಕಾತಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಕಾಪಿ ಚೆಕ್ ಮಾಡುವಂಥ ಉದ್ಯೋಗ ಹೇಳ್ತಾ ಇದ್ದೀನಿ. ಇದು ಎಲ್ಲರಿಗೂ ಕೂಡ ಸೂಟ್ ಆಗುತ್ತೆ. ಹೀಗಾಗಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಆ್ಯಂಡ್ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ನಕಲು ವಿಮರ್ಶಕರು ಅಂತ ಇವ್ರು ತಗೋತಾ ಇದ್ದಾರೆ. ಸ್ವಲ್ಪ ಹೈಲೈಟ್ ಮಾಡ್ತೀನಿ. ನಕಲು ವಿಮರ್ಶಕರು ಅಂತ ತಗೋತಾ ಇದ್ದಾರೆ. ಅಂದರೆ ನೀವು ಅದು ಒಂದು ಕಾಪೀಸ್ಗಳನ್ನ ರೀಚೆಕ್ ಮಾಡೋದಿರುತ್ತೆ. ಸೊ ಅದೇ ನಿಮ್ಮ ಕೆಲಸ ಇರುತ್ತೆ. ಸೊ ಅದನ್ನು ನೀವು ಮಾಡ್ತೀವಿ ಅಂದರೆ ನೀವು ಮಾಡ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ಆಲ್ರೆಡಿ ಇವಾಗ ಫಾರ್ಮ್ಗಳನ್ನು ತೊಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಮೇ ಬಿ ಅವ್ರ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆದರೆ ಅದನ್ನು ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಆನ್ಲೈನೇ ನೀವು ಮಾಡ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇದೊಂದು ಮನೆಯಿಂದಲೇ ಮಾಡುವಂಥ ಕೆಲಸ ಹೇಳ್ತಾ ಇರುವಂಥದ್ದು ನಾನು. ಸೊ ಮನೆಯಲ್ಲೇ ಕೂತ್ಕೊಂಡು ನೀವು ಈ ಕೆಲಸವನ್ನು ಮಾಡಿ ಕೊಡ್ಬೋದು. ಆ್ಯಂಡ್ ಮತ್ತೊಂದು ಮೇನ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ನೇಮಕಾತಿ 2025ಕ್ಕೆ ಅರ್ಜಿನ ಇಲ್ಲಿ ಯಾರ್ಯಾರು ಸಲ್ಲಿಸ್ತೀರಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ಏನು ಓದಿರಬೇಕು ನೀವು ಅಂದರೆ BA ಆಗಿರಬೇಕು, ಅಥವಾ BCom ಆಗಿರಬೇಕು, BSc ಆಗಿರಬೇಕು, ಅಥವಾ ಯಾವುದೇ ಒಂದು ಡಿಗ್ರಿನ ನೀವು ಹೊಂದ್ಕೊಂಡಿರಬೇಕು. ಸೊ ಅಂದರೆ ಮಾತ್ರ ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕಾಗುತ್ತೆ. ಇಲ್ಲ ನಾವು 10th PUC ಓದಿದ್ದೀವಿ ಅಂತಂದರೆ ಲೇಟೆಸ್ಟ್ ಹಿಂದಿನ ವೀಡಿಯೋಸ್ಗಳು ನೋಡಿ ಬೇಗ ಅರ್ಜಿ ಸಲ್ಲಿಸಿ. ಓಕೆ, ನಂತರ ಅರ್ಜಿ ಸಲ್ಲಿಸಿರೋದು ಉಪಯೋಗ ಆಗಲ್ಲ. ಸೊ ಯಾವಾಗ ವೀಡಿಯೋಸ್ ಬಂದಿರುತ್ತೆ ಅದು ಹೊಸ ಅಪ್ಡೇಟ್ಗಳೇ ಇರುತ್ತೆ. ಸೊ ನೋಡಿಕೊಂಡು ನೀವಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸೊ ಇಲ್ಲಿ ಏನಾಗಬೇಕು ಮೇನ್ ಅಂತಂದರೆ ಎಜುಕೇಷನ್, ಶಿಕ್ಷಣ ಅರ್ಹತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. BA, BCom, BSc ಈಕ್ವಲ್ ಟು ಎನಿ ಡಿಗ್ರಿ ಕ್ವಾಲಿಫಿಕೇಷನ್ ಇದ್ದವರು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ 18 ವಯಸ್ಸು ನೀವು ಕಂಪ್ಲೀಟ್ ಆಗಿರಬೇಕು. 2025 2025 ಒಂದು ದಿನಾಂಕದಂದು ನಿಮಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. 18 ವರ್ಷ ನಡೀತಾ ಇರಬಾರ್ದು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ನಕಲು ವಿಮರ್ಶಕರಂತಲೇ ತೊಗೋತಾ ಇದ್ದಾರೆ. ಇದೇ ಪ್ರೊಫೈಲ್ದಲ್ಲಿ ನಿಮಗೆ ಒಂದು ಜಾಯ್ನಿಂಗ್ ಲೆಟರ್ ಸಿಗುತ್ತೆ ಯಾವಾಗ ನೀವು ಇಲ್ಲಿ ಸೆಲೆಕ್ಷನ್ ತೊಗೋತೀರಿ. ಓಕೆ, ಆ್ಯಂಡ್ ಮೇನ್ ಇದು ಕಂಪ್ಲೀಟ್ಲಿ ಮನೆಯಿಂದಲೇ ಮಾಡುವಂಥ ಕೆಲಸ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಒಂದು ಭಾರತದಲ್ಲಿರುವಂಥ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಯಾಕಂದರೆ ಇದು ಪ್ಯಾನ್ ಇಂಡಿಯಾ ಹೈರಿಂಗ್ ನಡೀತಾ ಇದೆ. ಓಕೆನಾ? ಸೊ ಎಲ್ಲರೂ ಕೂಡ ಬೇಗನೆ ಅಪ್ಲೈ ಮಾಡಿ. ಮೇನ್ ಕನ್ನಡಕ್ಕಂತಲೇ ಇಲ್ಲಿ ಸ್ಪೆಷಲ್ ಆಗಿ ಬೇರೆ ಬೇರೆ ಒಂದು ಕಾಪೀಸ್ಗಳಿರುತ್ತೆ. ಸೊ ಅವುಗಳು ಕೂಡ ನಿಮಗೆ ಅವರು ಪ್ರೊವೈಡ್ ಮಾಡ್ತಾರೆ. ಮತ್ತೊಂದು ಭೌತಶಾಸ್ತ್ರವಲ್ಲ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಒಂದು ಸಂಬಳದ ಬಗ್ಗೆ ನಾನು ಹೇಳೋದಿಲ್ಲ. ಯಾಕಂದರೆ ಇದು ಅವರ ಒಂದು ಉನ್ನತ ಅಧಿಕಾರಿ ಡಿಸೈಡ್ ಮಾಡ್ತಾರಂತ ಹೇಳಿದ್ದಾರೆ ಇಲ್ಲಿ. ಓಕೆ, ಸುಮಾರು ಜನ ಕೇಳ್ತಾ ಇದ್ರಿ ನೀವು. ಇದು ಅವರು ಒಂದು ಆಫೀಸಲ್ಲಿ ಅವರೊಂದು ಪ್ರಿನ್ಸಿಪಲ್ ಏನಿರುತ್ತೆ ಅದ್ರ ಪ್ರಕಾರ ನೋಡಿಕೊಂಡು ಅವ್ರು ಡಿಸೈಡ್ ಮಾಡ್ತಾರೆ. ನೀವು HR ಜೊತೆ ಮಾತಾಡಿ. ಓಕೆ, ಆ್ಯಂಡ್ ಇದೊಂದು ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಯಾವುದೇ ರೀತಿ ಪರೀಕ್ಷೆಯನ್ನು ತೊಗೊಳ್ಳಲ್ಲ, ಟೆಸ್ಟ್ ಅಂತ ಹೇಳಿದ್ದಾರೆ ಅವರು. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕೇವಲ ಒಂದು ಇಂಟರ್ವ್ಯೂ ಇರುತ್ತೆ. ಆ ಇಂಟರ್ವ್ಯೂದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ ನೀವು. ಸೊ ಇಂಟರ್ವ್ಯೂ ಪರ್ಫಾರ್ಮ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ಗಳನ್ನ ನಿಮ್ಮದು ವೆರಿಫೈ ಮಾಡ್ತಾರೆ. ಡಾಕ್ಯುಮೆಂಟ್ಗಳು ಏನೇನು ಬೇಕಂತ ನಾನು ಇಲ್ಲಿ ತಿಳಿಸ್ತೀನಿ. ಅದನ್ನೆಲ್ಲ ಮೊದಲೇ ರೆಡಿ ಮಾಡ್ಕೊಳ್ಳಿ. ನಂತರ ಆಫರ್ ಲೆಟರ್ ನಿಮಗೆ ಸಿಗುತ್ತೆ ಯಾವ ಡೇಟಿಂದ ನೀವು ಕಂಪನಿಗೆ ಜಾಯ್ನ್ ಆಗ್ಬೋದು ಅಂತ. ಆ್ಯಂಡ್ ಇಲ್ಲಿ ಮೇನ್ ಡಾಕ್ಯುಮೆಂಟ್ ಬಗ್ಗೆ ಹೇಳೋದಾದರೆ ಒಂದು ಫೋಟೋ ಬೇಕಾಗುತ್ತೆ, ಮತ್ತು ಒಂದು ಸಹಿ ಬೇಕಾಗುತ್ತೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ನಿಮ್ಮ ಶಿಕ್ಷಣ ಪ್ರಮಾಣ ಪತ್ರ ಇಲ್ಲಿ 10ನೇ ತರಗತಿ ಅಂತ ಹಾಕಿದ್ದಾರೆ. ನಮಗೆ ಬಂದಿರೋ ಅಪ್ಡೇಟ್ ಇದೆ ಆ್ಯಕ್ಚುಲಿ. ಬಟ್ ಅದು ನೀವು BA, BCom, BSc ಡಿಗ್ರಿ ಆದವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಿ. 10th ಮತ್ತು PUC ಆದವರು ಟ್ರೈ ಮಾಡಿ. ನಮ್ಮ ಕಡೆಯಿಂದ ಬಂದಿರೋಂಥ ಅಪ್ಡೇಟ್ ಇದೆ ಆ್ಯಕ್ಚುಲಿ. ಅಂದರೆ ಇವಾಗ ಈ ರೀತಿ ಇದ್ದರೂ ಕ್ಯಾಂಡಿಡೇಟ್ ಕೂಡ ತೊಗೋತಾ ಇದ್ದಾರೆ ಅಂತ ಬಂದಿರುವಂಥದ್ದು. ಬಟ್ ಆದರೆ ಮಿನಿಮಮ್ BA, BCom, BSc ಆದವ್ರಂತೂ ಇಲ್ಲಿ ಒಂದು ಅವ್ರು ಏನು ಮಾಡ್ತಾರೆ ಇಂಟರ್ವ್ಯೂ ಮಾತ್ರ 100% ತೊಗೋತಾರೆ. ಸೊ ನಿಮ್ಮದು 10th PUC ಆಗಿದೆ ಅಂದರೆ ಸೊ ನೀವು ಕೂಡ ಅಪ್ಲೈ ಮಾಡ್ಬೋದು. ಹೀಗಾಗಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮದು ID ಪುರಾವೆ. ಓಕೆ, ಸೊ ಅದನ್ನೆಲ್ಲ ವೆರಿಫೈ
ಮಾಡ್ತಾರೆ ಕಂಪನಿ ಸೊ ನಿಮ್ಮ ಬಗ್ಗೆ. ಸೊ ನಂತರ ಅವ್ರು ಏನು ಮಾಡ್ತಾರೆ, ಜಾಯ್ನಿಂಗ್ ಡೇಟನ್ನು ಕೊಡ್ತಾರೆ, ಯಾವ ಡೇಟಿಗೆ ನೀವು ಇಲ್ಲಿ ಜಾಯ್ನ್ ಆಗ್ಬೋದು ಅಂತ. ಸೊ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು, ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಇಂಟ್ರೆಸ್ಟ್ ಇದೆ ನಾವು ಅರ್ಜಿ ಸಲ್ಲಿಸ್ತೀವಿ ಅನ್ನೋರಿಗೆ ಗೂಗಲಲ್ಲಿ ಹೋಗಿ ಸಿಂಪಲ್ಲಾಗಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಇದು ಸಿಗುತ್ತೆ. ಕಾಪಿ ರಿವ್ಯೂವರ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕು. ಕಾಪಿ ರಿವ್ಯೂವರ್ ಫಿಸಿಕ್ಸ್ ವಲ್ಲ ಅಂತ ಸರ್ಚ್ ಮಾಡಿ, ಕಾಪಿ ರಿವ್ಯೂವರ್. ಓಕೆ, ಬೇಕಂದ್ರೆ ಬರೆದಿಟ್ಕೊಳ್ಳಿ. ಕಾಪಿ ರಿವ್ಯೂವರ್ ಅಂತ ಬರೆದಾಗ ಇಲ್ಲಿ ಲಿಂಕ್ಡ್ಇನ್ನಲ್ಲಿ ಫಸ್ಟ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ನಾನು ಇಲ್ಲಿ ಮತ್ತೊಂದು ಸರಿ ಸರ್ಚ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದೇ ಸಿಗುತ್ತೆ ನಿಮಗೆ. ಆ್ಯಂಡ್ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಸ್ವಲ್ಪ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇದನ್ನು ಸ್ವಲ್ಪ ನಾವು ಓಕೆ ಈ ರೀತಿ ನಿಮಗೆ ಅದು ಅಕೌಂಟ್ ಕೇಳುತ್ತೆ. ಬಟ್ ಆದರೆ ನೀವು ಬೇಡ ಅಂತಂದರೆ ಪರವಾಗಿಲ್ಲ, ನೀವು ನೇರವಾಗಿ ಹಾಗೆಯೇ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಇಲ್ಲಿ ಕಾಪಿ ರಿವ್ಯೂವರ್ ಅಂತಲೇ ಬರುತ್ತೆ ನಿಮಗೆ. ಓಕೆ, ಕಾಪಿ ರಿವ್ಯೂವರ್ ಅಂತ ಬರುತ್ತೆ. ಆ್ಯಂಡ್ ಮೇನ್ ಅಂತಂದರೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲೈ ಮಾಡೋದಕ್ಕೆ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮತ್ತೊಂದು ಮೇನ್ ಇಲ್ಲಿ ನಾನು ಜಾಬ್ ಬಗ್ಗೆ ಸ್ವಲ್ಪ ಡೀಟೇಲ್ ಹೇಳೋದಾದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಬಿಡುತ್ತೆ. ಸೊ ಯಾವ್ಯಾವ ಸಬ್ಜೆಕ್ಟ್ಗಳಿದೆ, ಯಾವ ಕಾಪಿ ಇರುತ್ತೆ, ಹೇಗೆ ನಾವು ಚೆಕ್ ಮಾಡ್ತೀವಿ ಅಂತ ಇಲ್ಲಿ ನೋಡ್ತಾ ಇರೋದು ಕಾಪಿ ರಿವ್ಯೂವರ್ ಅಂತ ಬರೆದಿದ್ದಾರೆ. 3 ತಿಂಗಳವರೆಗೂ ಇವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಿಮಗೆ ತೊಗೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಲ್ಯಾಂಗ್ವೇಜ್ ಬಂದುಬಿಟ್ಟು ಸಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷು, ಸೋಷಲ್ ಸೈನ್ಸು, ಮ್ಯಾಥಮೆಟಿಕ್ಸು, ಸೈನ್ಸು ಮತ್ತು ಹಿಂದಿ ಇದೆ. ಸೊ ನೀವು ನೋಡ್ಕೊಂಡು ಯಾವ್ದಾದ್ರು ಒಂದು ಸಬ್ಜೆಕ್ಟಿಗೆ ನೀವು ಇಲ್ಲಿ ಕಾಪಿ ರಿವ್ಯೂವರ್ ಜಾಬ್ಗೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು 9th ಇಂದ PUC ವರೆಗಿನ ಮಕ್ಕಳದ್ದು CBSE ಮತ್ತು ICSE ಬೋರ್ಡದ್ದು ಇರುತ್ತೆ. ಸೊ ಇವುಗಳನ್ನೇ ನೀವು ಕಾಪಿನ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ರೋಲ್ ಬಗ್ಗೆ ಹೇಳೋದಾದರೆ ನೋಡಿ ದ ಕಾಪಿ ರಿವ್ಯೂವರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ರಿವ್ಯೂವಿಂಗ್ ಆ್ಯಂಡ್ ಇವ್ಯಾಲ್ಯೂಟಿಂಗ್ ಸ್ಟೂಡೆಂಟ್ ಆನ್ಸರ್ ಶೀಟ್ ಫಾರ್ ಕ್ಲಾಸಸ್ 9 and 10 ಇನ್ ಗಿವನ್ ಸಬ್ಜೆಕ್ಟ್ಗಳು ಏನು ಕೊಟ್ಟಿರ್ತಾರೆ ಅದರಲ್ಲಿ ನೋಡಿಕೊಂಡು ನೀವು ಇಲ್ಲಿ ಚೆಕ್ ಮಾಡಬೇಕು ಮತ್ತು ನಿಮ್ಮ ರಿವ್ಯೂಸ್ನ ಬರೀಬೇಕಾಗುತ್ತೆ. ದ ರೋಲ್ ರಿಕ್ವೈರ್ಸ್ ಅಕ್ಯುರಸಿ ಸಬ್ಜೆಕ್ಟ್ ಎಕ್ಸ್ಪರ್ಟ್. ನಿಮ್ಗೆ ಇಲ್ಲಿ ಏನಂತಂದರೆ ಇಲ್ಲಿ ನೋಡ್ತಾ ಇರೋದು ಇಂಗ್ಲೀಷ್ ಆಯಿತು, ಸೋಷಲ್ ಸೈನ್ಸ್ ಆಯಿತು, ಮ್ಯಾಥಮೆಟಿಕ್ ಆಯಿತು, ಹಿಂದಿ ಆಯಿತು, ನಾಲೆಜ್ ಇರಬೇಕು ಅಂಥವ್ರನ್ನ ಮಾತ್ರ ಅವ್ರು ತೊಗೋತಾರೆ. ಯಾಕಂದ್ರೆ ನಾಲೆಜ್ ಇದ್ದರೆ ನೀವು ಚೆಕ್ ಮಾಡ್ತೀರಾ, ಹೀಗಾಗಿ. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಅದನ್ನೇ ನೀವು ಈ ರೀತಿ ಕೆಲಸ ಇರುತ್ತೆ ಮಾಡೋಕ್ಕೆ ನಾವು ಇಂಟ್ರೆಸ್ಟ್ ಇದ್ದೀವಿ, ನಾವು ಮಾಡ್ತೀವಿ ಅನ್ನೋರಿಗೆ ಒಳ್ಳೆ ಅಪರ್ಚುನಿಟಿ. ಮೇನ್ ಅಂತಂದರೆ ನೀವೇನು ಮಾಡ್ತೀರಾ, ಸಬ್ಜೆಕ್ಟ್ ವೈಸ್ ಇಲ್ಲಿ ಆನ್ಸರ್ ಶೀಟ್ನ ಚೆಕ್ ಮಾಡ್ತೀರಾ 9th ಮತ್ತು 10th ಸ್ಟೂಡೆಂಟದ್ದು. ಓಕೆ, ಸೊ ಅಕ್ಯುರೇಟ್ ಏನಿದೆ ಅದನ್ನು ನೋಡಿಕೊಂಡು ನೀವು ಮಾರ್ಕ್ಸ್ಗಳನ್ನೆಲ್ಲ ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ. ಅದೆಲ್ಲ ಸ್ವಲ್ಪ ನಿಮ್ಗೆ ಐಡಿಯಾ ಕೊಡ್ತಾರೆ ಅವರು. ಓಕೆ, ಯಾರು ಇಲ್ಲಿ ನಿಮ್ಗೆ ಹೇಳಿರ್ತಾರೆ. ಆ್ಯಂಡ್ ಇಲ್ಲಿ ನಿಮ್ಗೆ ಜಸ್ಟ್ ಕಾಪಿಗಳನ್ನ ಚೆಕ್ ಮಾಡಿದ್ಮೇಲೆ ಅಲ್ಲಿ ಸಬ್ಮಿಟ್ ಮಾಡೋದಿರುತ್ತೆ ಮತ್ತು ಫೀಡ್ಬ್ಯಾಕ್ ಕೊಡಬೇಕಾಗುತ್ತೆ. ಓಕೆ, ಸೊ ಅದನ್ನೇ ಇಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸಬ್ಜೆಕ್ಟ್ ವೈಸ್ ಹೇಳಿದಾದರೆ ಮೇನ್ ಇಂಗ್ಲೀಷಿಗೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಸ್ಟ್ರಾಂಗ್ ಕಮಾಂಡ್ ಇರಬೇಕು ನಿಮ್ಮದು. ಗ್ರಾಮರು, ಕಾಂಪ್ರಿಹೆನ್ಸಿವ್ ಮತ್ತು ರೈಟಿಂಗ್ ಸ್ಕಿಲ್ಲು ನಿಮ್ಮದು ಚೆನ್ನಾಗಿರಬೇಕು, ಇಂಗ್ಲೀಷಲ್ಲಿ ಹೇಳ್ತಾ ಇರೋವಂಥದ್ದು. ಓಕೆ, ಆ್ಯಂಡ್ ಲೆಟರ್ಸ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಬರೆಯೋಕ್ಕೆ ಬರ್ತಿರಬೇಕು, ಪ್ಯಾಸೇಜ್ ಎಲ್ಲ ಚೆನ್ನಾಗಿ ಬರೆಯೋಕ್ಕೆ ಬರ್ತಿರಬೇಕು. ಸೊ ಕಂಪ್ಲೀಟ್ಲಿ ಇಂಗ್ಲೀಷ್ ಬಗ್ಗೆ ನಾಲೆಜ್ ಇರಬೇಕು. ಸೊ ಸೋಷಲ್ ಸೈನ್ಸ್ ಬಗ್ಗೆ ನಾನಿಲ್ಲಿ ಹೇಳಿದರೆ ಸಬ್ಜೆಕ್ಟ್ ನಾಲೆಜು ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸು ಮತ್ತು ಎಕನಾಮಿಕ್ಸು ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೋಷಲ್ ಸೈನ್ಸಲ್ಲಿ ಇವೆಲ್ಲ ಸಬ್ಜೆಕ್ಟದ್ದು ಕಾಪೀಸ್ಗಳು ಬರುತ್ತೆ. ಸೊ ಅವುಗಳನ್ನ ನೀವು ಚೆಕ್ ಮಾಡ್ತೀರಾ. ಇನ್ನು ಮ್ಯಾಥಮೆಟಿಕ್ ಬಗ್ಗೆ ನೀವು ಹೇಳ್ತಿದ್ರೆ ಮ್ಯಾಥಮೆಟಿಕಲಿ ಕಾನ್ಸೆಪ್ಟ್ ಆಯಿತು, ಕ್ಲಾರಿಟಿ ಆಯಿತು, ಕ್ಯಾಲ್ಕುಲೇಷನ್ ಆಯಿತು. ಓಕೆ, ಇದೆಲ್ಲ ನಿಮಗೆ ಸ್ವಲ್ಪ ಬರ್ತಿರಬೇಕು. ಆ್ಯಂಡ್ ಸೈನ್ಸ್ ಬಗ್ಗೆ ಹೇಳೋದಾದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿದು ನಿಮಗೆ ಇದನ್ನು ಕೊಡ್ತಾರೆ ಕಾಪೀಸ್ಗಳನ್ನು, ಅವುಗಳು ಚೆಕ್ ಮಾಡೋದಿರುತ್ತೆ. ಹಿಂದಿ ಬಗ್ಗೆ ನಾನು ಹೇಳೋದಾದರೆ ಹಿಂದಿಯಲ್ಲಿ ಗ್ರಾಮರು, ಲಿಟ್ರೇಚರು, ಕಾಂಪ್ರಿಹೆನ್ಷನ್ ಮತ್ತು ರೈಟಿಂಗು, ಸೊ ಎಸ್ಸೆ ಲೆಟರ್ ಎಲ್ಲ ಬರೆಯೋದೆಲ್ಲ ಹಿಂದಿಯಲ್ಲೇ ಇರುತ್ತೆ. ಸೊ ಅದೆಲ್ಲ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು. ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡಿದರೆ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಈ ಒಂದು ಪ್ರೊಫೈಲ್ಗೆ ಅಪ್ಲೈ ಮಾಡ್ಬೋದು. BA, MA, BSc, MSc, B.Ed ಆದವರು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಓಕೆ, ಪ್ರಿಫರ್ಡ್ ಎಕ್ಸ್ಪೀರಿಯೆನ್ಸು ಕಾಪಿ ಚೆಕಿಂಗ್ ಇರುತ್ತೆ ಮೇನ್ ಅಂತ ಹೇಳಿದ್ದಾರೆ. ನಿಮ್ಮ ಕೆಲಸನೇ ಮೇನು ಕಾಪಿ ಚೆಕಿಂಗ್ ಇರುತ್ತೆ. ಓಕೆ, ಆ್ಯಂಡ್ ನಿಮ್ಮದು ಗುಡ್ ಕಮ್ಯುನಿಕೇಷನ್ ಬೇಕು. ಓಕೆ, ಮತ್ತು ಬರೆಯೋಕ್ಕೆ ಮತ್ತು ಮಾತನಾಡೋಕ್ಕೆ ನಿಮಗೆ ಬರ್ತಿರಬೇಕು. ಆ್ಯಂಡ್ ಲ್ಯಾಪ್ಟಾಪು ಮತ್ತು ವೈಫೈ ಕನೆಕ್ಷನ್ ಬೇಕಾಗುತ್ತೆ. ಓಕೆನಾ, ಆದರೆ ಕಾಪಿ ಚೆಕ್ ಮಾಡೋದು ಮೊಬೈಲಲ್ಲಿ ಆಗೋಲ್ಲ. ಸೊ ಇದಕ್ಕೆ ನಿಮಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಮೇನ್ ಅಂತಂದರೆ ನಿಮಗೆ ಸ್ಟ್ರಾಂಗ್ ಅನಾಲಿಟಿಕ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕೂಡ ಇರಬೇಕಾಗುತ್ತೆ. ಅಂದರೆ ಸಬ್ಜೆಕ್ಟ್ ಬಗ್ಗೆ ನಾಲೆಜು ಇರಬೇಕಾಗುತ್ತೆ. ಸೊ ಅರ್ಜಿ ಸಲ್ಲಿಸೋರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಸಂಬಂಧಪಟ್ಟಂತೆ ಏನಾದರೂ ನೀವು ಕೇಳೋದಿದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ಯಾರು ಅಪ್ಲೈ ಮಾಡ್ತಿರೋರು ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮುಂದಿನ ಮಧ್ಯಾಹ್ನ ಸಿಗ್ತೀವಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ನಮಸ್ಕಾರ.